ಫ್ರೆಂಡ್ಸ್, ಇದು 4,500 ಕೋಟಿಯ ಸ್ಕ್ಯಾಮ್. ನಮ್ಮ ಹತ್ರ 15,000 ಬಂದೂಕಿದಾವೆ, ಯಾರಿಗೂ ಅಂಜೋದಿಲ್ಲ. ಶಿವಾನಂದ ನೀಲಣ್ಣನವರ್ ಇವನು ಹುಬ್ಬಳ್ಳಿಯ ಉಣಕಲ್ದವನು. ಇವನು ಸುಮಾರು 20 ವರ್ಷದ ಹಿಂದೆ ಬೆಳಗಾವಿಗೆ ಹೋಗ್ತಾನೆ. 8-10 ವರ್ಷದ ಹಿಂದೆ ಒಂದು ಶಿವಂ ಅಸೋಸಿಯೇಟ್ಸ್ ಎನ್ನುವ ಕಂಪನಿ ಓಪನ್ ಮಾಡ್ತಾನೆ. ಇದರಲ್ಲಿ ಪ್ರತಿ ತಿಂಗಳು ನಾನು 3% ಬಡ್ಡಿ ಕೊಡ್ತೀನಿ, 4% ಬಡ್ಡಿ ಕೊಡ್ತೀನಿ, ನೀವು ಹಣವನ್ನು ಇನ್ವೆಸ್ಟ್ ಮಾಡ್ಬೋದು ಅಂತ ಹೇಳಿದಾಗ ಸುಮಾರು 35,000 ಜನ ಇದರಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಹುಬ್ಬಳ್ಳಿ ಧಾರವಾಡದ ಸುಮಾರು ಜನರು ಕೂಡ ಇದರಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಇದು ನನ್ನ ಗಮನಕ್ಕೆ 3 ವರ್ಷದ ಹಿಂದೆ ಬಂದಾಗ ನಾನು ಸುಮಾರು ಜನರಿಗೆ ಹೇಳಿದ್ದೀನಿ, ಈ ಥರದ ಸ್ಕೀಮ್ಗಳು ಸ್ಕ್ಯಾಮ್ ಆಗಿರ್ತವೆ, ನೀವು ತುಂಬಾ ಕೇರ್ಫುಲ್ ಆಗಿರಬೇಕು ಅಂತ. ಆದರೂ ಸಹಿತ ಜನ ಈ ಥರದ ಸ್ಕೀಮ್ಗಳಲ್ಲಿ ಇನ್ವೆಸ್ಟ್ ಮಾಡಿ ದುಡ್ಡನ್ನು ಕಳ್ಕೊತಾರೆ. ಯಾರೋ ಒಬ್ಬರು 1 ಲಕ್ಷ ಹಾಕಿದಾಗ 4% ಅವನು ರಿಟರ್ನ್ ಕೊಟ್ಟರೆ ಅವರ ದುಡ್ಡು 1 ಲಕ್ಷ ವಾಪಸ್ ಬರೋಕ್ಕೇ 2 ವರ್ಷ ಬೇಕು, 25 ತಿಂಗಳು ಬೇಕು. ಆ 25 ತಿಂಗಳಲ್ಲಿ ಅವರ ಬಾಯಿ ಮಾತಿಂದ ನೂರಾರು ಜನರು ಜಾಯ್ನ್ ಆಗ್ತಾರೆ. ಹೀಗೆ ಅವನು 6-8 ವರ್ಷದಿಂದ 35,000 ಜನಗಳು ಜಾಯ್ನ್ ಆಗಿ 4,500 ಕೋಟಿಯ ಸ್ಕ್ಯಾಮ್. ಇದೆಲ್ಲ ಹೇಗೆ ಹೊರಗೆ ಬಂತು? ಇವನು ಸಾರ್ವಜನಿಕ ಸಭೆಯಲ್ಲಿ ಏನು ಹೇಳ್ತಾನೆ, ನಮ್ಮ ಹತ್ರ 15,000 ಬಂದೂಕಿದಾವೆ, ಯಾರಿಗೂ ಅಂಜೋದಿಲ್ಲ, ಧೈರ್ಯವಂತನಿದ್ದೇನೆ, ಪಕ್ಕಾ ಗಂಡಸಿದ್ದೇನೆ. ಈ ಮಾತು ಸರ್ಕಾರದ ಕಿವಿಗೆ ಬಿತ್ತು ಅವರು ಇವನ ಬೆನ್ನು ಹಾಕ್ತಾರೆ. ಆವಾಗ ಸ್ಕ್ಯಾಮ್ ಮಾಡಿರೋದು ಕಂಡುಬರುತ್ತೆ. ಮೊದಲು ಯಾರು ಜಾಯ್ನ್ ಆಗ್ತಾರೋ ಅವರಿಗೆ ಇವನು ಎಲ್ಲರಿಗೂ ಹಣ ಕೊಟ್ಟಿರ್ತಾನೆ. ಯಾರು ಲೇಟಾಗಿ ಜಾಯ್ನ್ ಆಗ್ತಾರೋ ಅವರೇ ಸಿಕ್ಕಾಕೊಳ್ಳೋದು. ಈ ಥರದ ಎಲ್ಲ ಸ್ಕೀಮ್ಗಳಲ್ಲೂ ಇದೇ ಕತೆ. ನೀವು ಈ ಥರದ ಸ್ಕೀಮ್ಗಳಿಗೆ ಯಾವತ್ತೂ ಕೂಡ ಇನ್ವೆಸ್ಟ್ ಮಾಡಬಾರ್ದು. ನಾವು ಬೇರೆ ಬೇರೆ ಆರ್ಗನೈಸೇಷನಿಗೆ ಹೋಗಿ, ಕಾರ್ಪೊರೇಟ್ ಆಫೀಸಸ್ಗೆ ಹೋಗಿ ಯಾವ ಥರದ ಸ್ಕೀಮ್ಗಳಿಗೆ ಇನ್ವೆಸ್ಟ್ ಮಾಡಬೇಕು ಅಂತ ಎಷ್ಟೊಂದು ಅವೇರ್ನೆಸ್ ಕೊಟ್ಟರೂ ಸಹಿತ ಒಳ್ಳೆ ಸ್ಕೀಮ್ಗಳಿಗೆ ಇನ್ವೆಸ್ಟ್ ಮಾಡೋಕ್ಕೆ 10 ಬಾರಿ ಯೋಚನೆ ಮಾಡ್ತಾರೆ. ಆದರೆ ಯಾವಾಗ ಅವರಿಗೆ ಈ ಥರದ ಸ್ಕೀಮ್ಗಳು ಒಂದೇ ವರ್ಷದಲ್ಲಿ ಡಬಲ್ ಆಗುತ್ತೆ, 2 ವರ್ಷದಲ್ಲಿ ಡಬಲ್ ಆಗುತ್ತೆ ಅಂತ ಸ್ಕೀಮ್ಗಳು ಗಮನಕ್ಕೆ ಬರ್ತಾವೋ ಅದರಲ್ಲಿ ಹಿಂದೆ ಮುಂದೆ ಯೋಚನೆ ಮಾಡದೆ ಇನ್ವೆಸ್ಟ್ ಮಾಡ್ತಾರೆ. ಹೀಗಾಗಿ ಈ ಥರದ ಸ್ಕೀಮ್ಗಳಲ್ಲಿ ಇನ್ವೆಸ್ಟ್ ಮಾಡದೆ ಒಳ್ಳೆ ಸ್ಕೀಮ್ಗಳಲ್ಲಿ ಇನ್ವೆಸ್ಟ್ ಮಾಡಿ ನಿಮ್ಮ ಹಣವನ್ನು ಸರಿಯಾಗಿ ಇನ್ವೆಸ್ಟ್ ಮಾಡಿ.